ಆ ದಟ್ಟವಾದ ಕಾಡು, ಆ ಪಾಲು ಬಿದ್ದ ದೇವಸ್ಥಾನ ಮತ್ತು ಆ ಸಾಧುವಿನ ಎಚ್ಚರಿಕೆಯ ಮಾತುಗಳನ್ನೆಲ್ಲ ಹಿಂದೆ ಹಾಕಿ ಸೋಮ ತನ್ನ ಊರು ರಾಂಪುರದ ಕಡೆಗೆ ಎತ್ತಿನ ಗಾಡಿ ಓಡಿಸುತ್ತಿದ್ದ. ಮಳೆ ಈಗ ತಾನೇ ನಿಂತಿತ್ತು. ಆದರೆ ಆಕಾಶದಲ್ಲಿ ಮೋಡಗಳು ಇನ್ನೂ ಕಪ್ಪಾಗಿ ರಕ್ತ ಹೆಪ್ಪುಗಟ್ಟುವ ಹಾಗೆ ಕಾಣ್ತಿದ್ವು. ಸೋಮನ ಮೈ ಇನ್ನೂ ನಡುಗ್ತಾನೇ ಇತ್ತು. ಆ ದೇವಸ್ಥಾನದಲ್ಲಿ ತಾನು ಕೇಳಿಸಿಕೊಂಡ ತನ್ನ ಅಮ್ಮನ ಆರ್ತನಾದ, ಆ ಅಸ್ಥಿಪಂಜರದ ಕೈಗಳು ಎಲ್ಲವೂ ಅವನ ಕಣ್ಣ ಮುಂದೆ ರೀಲ್ ತರ ಓಡ್ತಿತ್ತು. ಗಾಡಿಯ ಚಕ್ರಗಳು ಕೆಸರಿನಲ್ಲಿ ಕರ ಕರ ಅಂತ ಶಬ್ದ ಮಾಡ್ತಾ ಊರಿನ ಕಲ್ಲು ಬಾಗಿಲನ್ನ ದಾಟಿತು. ಊರು ನಿಶ್ಶಬ್ದವಾಗಿತ್ತು. ಎಲ್ಲೋ ದೂರದಲ್ಲಿ ನಾಯಿಗಳು ಅಳೋ ಶಬ್ದ ಬಿಟ್ರೆ ಬೇರೇನೂ ಕೇಳ್ತಿರ್ಲಿಲ್ಲ. ಸೋಮನ ಎತ್ತಿನ ಗಾಡಿ ಸದ್ದು ಕೇಳಿ ಊರ ಬಾಗಿಲಲ್ಲೇ ಇದ್ದ ಒಬ್ಬ ಹಿರಿಯಜ್ಜ, ಕೆಂಚಜ್ಜ ಲಾಟಿನು ಹಿಡ್ಕೊಂಡು ಹೊರಗ್ ಬಂದ್ರು. ಯಾರದು ಇಷ್ಟು ರಾತ್ರಿಲಿ? ಗಾಡಿ ಸದ್ದು ನೋಡಿದ್ರೆ ನಮ್ಮೂರ್ ಗಾಡಿ ತರಾನೇ ಇದ್ದಲ್ಲ. ಕೆಂಚಜ್ಜ, ನಾನು ಸೋಮ್. ಅರೆ ಸೋಮನ, ಯಾಕ್ಲ ಅಷ್ಟ್ ಲೇಟು? ಸಂತೆ ಮುಗಿಸಿ ಸಂಜೆನೆ ಬರ್ತೀನಿ ಅಂತ ಹೋಗಿದ್ಯಲ್ಲ. ಇಡೀ ಊರೇ ಮಲಗಿದೆ, ನೀನ್ ಇವಾಗ ಬರ್ತಿದ್ಯಾ? ಮುಖ ಯಾಕೆ ಸುಂಡದ ಥರ ಬಿಳಿಚ್ಕೊಂಡಿದೆ? ಮೈಯೆಲ್ಲ ಬೆವತ್ತಿದ್ಯಲ್ಲ. ಅದನ್ನು ಕೇಳಬೇಡಿ ಅಜ್ಜ. ನಾನು ಬದುಕಿ ಬಂದಿದ್ದೇ ದೊಡ್ಡ ವಿಷಯ. ದಾರಿಲಿ ತುಂಬ ಮಳೆ, ಗಾಡಿ ಚಕ್ರ ಸಿಕ್ಕಾಕೊಂತು. ಓಹೋ, ಅದಕ್ಕೇನಾ? ನಾನು ಅಂದ್ಕೊಂಡೆ ಆ ಕತ್ತಲ ದಾರಿ ಹಿಡಿದು ಬಂದೇನೋ ಅಂತ. ಆ ಕಡೆ ಹೋಗ್ಬೇಡ ಕಣ್ಲಾ, ಕಾಲಮಾನ ಸರಿಯಿಲ್ಲ. ನೆನ್ನೆ ಮೊನ್ನೆ ಆ ರಂಗ ಕೂಡ ಏನೋ ನೋಡಿ ಜ್ವರ ಬರೆಸ್ಕೊಂಡವನೆ. ಸರಿ ಸರಿ, ಹೋಗು ಮನೆಗೆ. ನಿಮ್ಮವ್ವ ಪಾಪ ದಾರಿ ನೋಡಿ ನೋಡಿ ಕಣ್ಮಂಜಾಗಿರ್ಬೇಕು. ಹೋಗಪ್ಪ, ರಾಮ ಲಕ್ಷ್ಮಣ ಕೂಡ ಸುಸ್ತಾಗಿದಾದ. ಕೆಂಚಜ್ಜ ಹೇಳಿದ ಮಾತು ಕೇಳಿ ಸೋಮನಿಗೆ ಮತ್ತೆ ಆ ದೇವಸ್ಥಾನದ ನೆನಪಾಯ್ತು. ಆ ಕತ್ತಲ ದಾರಿ ಹಿಡಿದು ಬಂದ್ಯಾ ಅಂತ ಅಜ್ಜ ಕೇಳಿದಾಗ ಸೋಮನ ಬೆನ್ನಿನ ಮೇಲೆ ಯಾರೋ ತಣ್ಣನೆಯ ಬೆರಳಿಟ್ಟ ಹಾಗಾಯ್ತು. ಅವನು ಏನೂ ಮಾತಾಡದೆ ಗಾಡಿ ಹೊಡ್ಕೊಂಡು ತನ್ನ ಮನೆ ಕಡೆ ಹೋದ. ಸೋಮ ಮನೆ ಮುಂದೆ ಬಂದು ಗಾಡಿ ನಿಲ್ಲಿಸಿದ. ರಾಮ ಮತ್ತು ಲಕ್ಷ್ಮಣನನ್ನ ಕೊಟ್ಟಿಗೆಗೆ ಕಟ್ಟಿ ಮೇವು ಹಾಕಿದ. ಆದ್ರೆ ವಿಚಿತ್ರ ಅಂದ್ರೆ ಆ ಮೂಕ ಪ್ರಾಣಿಗಳು ಕೂಡ ಇವತ್ತು ಗಪ್ ಚುಪ್ಪಾಗಿದ್ವು. ಮೇವು ತಿನ್ನದೆ ಕತ್ತಲನ್ನೇ ನೋಡ್ತಾ ನಿಂತಿದ್ವು. ಸೋಮ ಮನೆ ಬಾಗಿಲ ಹತ್ರ ಬಂದು ನಿಂತ. ಒಳಗಡೆ ಚಿಮಣಿ ದೀಪದ ಬೆಳಕು ಕಾಣ್ತಿತ್ತು. ಅಮ್ಮ, ಅಮ್ಮ, ಬಾಗಿಲು ತೆಗಿಯೇ, ನಾನು ಬಂದೆ. ಸ್ವಲ್ಪ ಹೊತ್ತಾದ್ರೂ ಬಾಗಿಲು ತೆಗೀಲಿಲ್ಲ. ಸೋಮನಿಗೆ ಎದೆ ಢವಾ ಢವಾ ಅನ್ನೋಕೆ ಶುರುವಾಯ್ತು. ದೇವಸ್ಥಾನದಲ್ಲಿ ಕೇಳಿದ ಆ ನಕಲಿ ಅಮ್ಮನ ಧ್ವನಿ ಮತ್ತೆ ಕಿವಿಯಲ್ಲಿ ಗುಂಗುಡೋಕೆ ಶುರುವಾಯ್ತು. ಸೋಮಾ, ಬಾಗ್ಲು ತೆಗಿ ಸೋಮಾ ಅಂತ ಅದು ಕರೀತಿತ್ತಲ್ಲ. ಈಗ ಇಲ್ಲಿ ಬಾಗಿಲು ತೆಗೆಯೋದ್ಯಾರು? ನಿಜವಾದ ಅಮ್ಮನ ಅಥವಾ? ಬಾಗಿಲು ತೆಗೀತು. ಎದುರಿಗೆ ಸೋಮನ ಅಮ್ಮ ರತ್ನಮ್ಮ ನಿಂತಿದ್ರು. ಕೈಯಲ್ಲಿ ಲಾಟೀನು ಇತ್ತು. ಮುಖದಲ್ಲಿ ಆತಂಕ, ಕೋಪ, ಪ್ರೀತಿ ಎಲ್ಲ ಒಟ್ಟಿಗೆ ಕಾಣ್ತಿತ್ತು. ಲೋ ಸೋಮ, ಇಷ್ಟೊತ್ತ ಬರೋದು? ಜೀವ ಎಲ್ಲಿ ಹೋಗಿತ್ತೋ ಏನೋ. ಮಳೆ ಬೇರೆ, ಸಿಡ್ಲು ಬೇರೆ. ಎಲ್ಲೋಗಿದ್ದೆ ಮಗ್ನೆ? ನಾನು ಊಟ ಕೂಡ ಮಾಡ್ದೆ ನಿನ್ಗೋಸ್ಕರ ಕಾಯ್ತಿದ್ದೀನಿ ಗೊತ್ತಾ? ಅಮ್ಮ, ಅಮ್ಮ, ನೀನಿಲ್ಲೇ ಇದೀಯಾ? ನೀನು ಚೆನ್ನಾಗಿದೀಯಾ ಅಮ್ಮ? ಏನಾಯ್ತ್ಲಾ? ಯಾಕೆ ಹಿಂಗ್ ಚಿಕ್ಕ ಮಗು ಥರ ಅಳ್ತಿದ್ಯಾ? ನನ್ಗೇನಾಗತ್ತೆ? ನಾನ್ ಮನೇಲೇ ಇದ್ದೆ. ಯಾಕೋ ಮೈಯೆಲ್ಲ ಐಸ್ ಥರ ತಣ್ಣಗಾಗಿದೆ? ಜ್ವರ ಬಂದಿದ್ಯಾ? ಇಲ್ಲ ಅಮ್ಮ, ನಾನಿವತ್ತು ನಿನ್ನನ್ನು ಮತ್ತೆ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಆ ಕಾಡಲ್ಲಿ, ಆ ದೇವಸ್ಥಾನದಲ್ಲಿ ಅಮ್ಮ, ಅದು ನಿನ್ನ ಧ್ವನಿನೇ ಇತ್ತು ಕಣಮ್ಮ. ಅದು ನಿನ್ನ ಹಾಗೇ ಕರೀತಿತ್ತು. ನಾನಿನ್ನೇನು ಹೋಗ್ಬಿಡ್ತಿದ್ದೆ. ಸುಮ್ನಿರಪ್ಪ, ಏನೋ ಕೆಟ್ಟಗಳಿಗೆ ಏನೇನೋ ಭ್ರಮೆ ಆಗಿರುತ್ತೆ. ದಾರಿ ಆಯಾಸ, ಹಸಿವು ಬೇರೆ. ಅದಕ್ಕೆ ತಲೆ ತಿರುಗಿ ಹಂಗನ್ಸಿದೆ. ಮೊದಲು ಕೈಕಾಲು ತೊಳ್ಕೊ, ಊಟ ಬಡಿಸ್ತೀನಿ. ಬಿಸಿ ಬಿಸಿ ಸಾರು ಮಾಡಿದ್ದೀನಿ. ಉಂಡು ಮಲಗಿದ್ರೆ ಎಲ್ಲ ಸರಿಯಾಗತ್ತೆ. ಅಮ್ಮನ ಮಾತಲ್ಲಿ ಇದ್ದ ಆ ಮಮತೆ, ಆ ಬಿಸಿ ಊಟದ ಪರಿಮಳ ಸೋಮನಿಗೆ ಸ್ವಲ್ಪ ಧೈರ್ಯ ತುಂಬಿತು. ಹೌದು, ಅದು ದೆವ್ವದ ಜಾಗ ಆಗಿತ್ತು. ಈಗ ನಾನು ನನ್ನ ಮನೇಲಿ ಇದ್ದೀನಿ.
ಇಲ್ಲಿ ನನ್ನ ಅಮ್ಮ ಇದ್ದಾಳೆ, ಇಲ್ಲಿ ಯಾವ ದೆವ್ವನೂ ಬರಲ್ಲ ಅಂತ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡ. ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ, ದೆವ್ವಗಳು ಬಾಗಿಲು ಓಡ್ಕೊಂಡ್ ಬರಲ್ಲ, ಅವು ಮನಸ್ಸಿನ ಮೂಲಕ ಬರ್ತವೆ ಅಂತ. ಸೋಮ ಕೈಕಾಲು ತೊಳೆದು ಊಟಕ್ಕೆ ಕೂತ. ರತ್ನಮ್ಮ ಬಿಸಿ ಅನ್ನಕ್ಕೆ ಸಾರು ಹಾಕಿ ಬಡಿಸ್ತಿದ್ರು. ಸೋಮ ಊಟ ಕಲಿಸ್ತಾ ಅಮ್ಮನನ್ನೇ ನೋಡ್ತಿದ್ದ. ಅಮ್ಮ, ನೀನು ಸಂಜೆಯಿಂದ ಎಲ್ಲೂ ಹೋಗಿಲ್ವಾ ತಾನೆ? ಯಾರಾದ್ರೂ ಕರೀದ್ರೆ ಹೊರಗೆ ಹೋಗಿಲ್ವಾ ತಾನೆ? ಅಯ್ಯೋ ಹುಚ್ಚು, ಯಾಕ್ಲಾ ಒಂದೇ ಸಮ ಅದನ್ನೇ ಕೇಳ್ತಿದೀಯಾ? ಇಂಥ ಮಳೆಯಲ್ಲಿ ನಾನೆಲ್ಲಿಗ್ ಹೋಗ್ಲಿ? ಪಕ್ಕದ ಮನೆ ಗೌರಮ್ಮ ಬಂದಿದ್ಲು, ಉಪ್ಪಿನಕಾಯಿ ಇಸ್ಕೊಂಡ್ ಹೋದ್ಲು ಅಷ್ಟೇ. ನೀನ್ ಸುಮ್ನೆ ಊಟ ಮಾಡು. ಅಲ್ಲ ಅಮ್ಮ, ಆ ಸಾಧುಗಳು ಹೇಳಿದ್ರು ಅದು ನಮ್ಮ ಇಷ್ಟದವರ ರೂಪ ಹಾಕೊಂಡು ಬರುತ್ತೆ ಅಂತ. ನಂಗೆ ಭಯ ಆಗ್ತಿದೆ. ಸೋಮ್, ಊಟ ಮಾಡುವಾಗ ಇಂಥ ಮಾತಾಡ್ಬಾರ್ದು. ಶಿವನ್ ಹೆಸರು ಹೇಳ್ಕೊಂಡು ತುತ್ತು ಬಾಯಿಗೆ ಇಡು. ಮನೆ ದೇವ್ರು ನಮ್ಮನ್ನ ಕಾಯ್ತಾರೆ. ನಾಳೆ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಬರೋಣ. ಈಗ ಮಲಿಕು. ಸೋಮ ಊಟ ಮುಗಿಸಿದ. ಆದ್ರೆ ಅವನ ಮನಸ್ಸಿನ ಮೂಲೆಯಲ್ಲಿ ಆ ಸಾಧುವಿನ ಮಾತು ಇನ್ನೂ ಪ್ರತಿಧ್ವನಿಸ್ತಿತ್ತು. ಆ ಮಾಯಾವಿ ನಿನ್ನ ಮನಸ್ಸಿನ ಪ್ರೀತಿಯನ್ನೇ ಬಂಡವಾಳ ಮಾಡ್ಕೋತಾಳೆ. ಊಟ ಮುಗಿಸಿ ಸೋಮ ತನ್ನ ರೂಮಿಗೆ ಹೋದ. ರತ್ನಮ್ಮ ಹಾಲಿನ ಬಾಗಿಲು ಹಾಕಿ ದೀಪ ಆರಿಸಿ ಪಕ್ಕದ ರೂಮಿಗೆ ಹೋದ್ರು. ಹೊರಗಡೆ ಗಾಳಿ ಮತ್ತೆ ಜೋರಾಯ್ತು. ಕಿಟಕಿಗಳು ಟಪ್ ಟಪ್ ಅಂತ ಶಬ್ದ ಮಾಡ್ತಿದ್ವು. ಒಂದು ಕ್ಷಣ. ಕನ್ನಡದಲ್ಲಿ ಬರೆಯೋಕೆ, ಕಲಿಯೋಕೆ, ಪ್ರಶ್ನೆಗಳಿಗೆ ಉತ್ತರ ಬೇಕಾ? ನಮ್ಮ ಎಐ ನಿಮ್ಮ ಕನ್ನಡ ಎಐ ಸ್ನೇಹಿತ. ಕತೆ, ಸ್ಟಡೀಸ್, ಪಿಡಿಎಫ್, ಫೋಟೋ ಎಲ್ಲಕ್ಕೂ ಸಹಾಯ ಒಂದೇ ಜಾಗದಲ್ಲಿ. ಈಗಲೇ ನಮ್ಮ AI.onlineಗೆ ಭೇಟಿ ನೀಡಿ. ಈಗ ಮತ್ತೆ ಕತೆಗೆ ಬರೋಣ. ಸೋಮ ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ದ. ಕಣ್ಣು ಮುಚ್ಚಿದ್ರೆ ಸಾಕು, ಆ ಕೆಸರಿನಲ್ಲಿ ಮುಳುಗಿರೋ ಗೌರಿಯ ಕೈಗಳೇ ಕಾಣಿಸ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಮನೆಯೊಳಗೆ ವಿಚಿತ್ರ ಶಬ್ದ ಶುರುವಾಯಿತು. ಇದೇನಿದು ಸೌಂಡು? ಅಮ್ಮ ಮಲಗುವಾಗ ಗೆಜ್ಜೆ ಹಾಕಲ್ಲ, ಮತ್ತೆ ರಾತ್ರಿ ಹೊತ್ತು ಯಾರು ನಡೀತಿದ್ದಾರೆ? ಆ ಗೆಜ್ಜೆ ಸದ್ದು ಹಾಲಿನಿಂದ ಸೋಮನ ರೂಮಿನ ಕಡೆಗೆ ಬರ್ತಿತ್ತು. ಜೊತೆಗೆ ಒದ್ದೆ ಬಟ್ಟೆ ನೆಲಕ್ಕೆ ಉಜ್ಜೋ ಶಬ್ದ. ಸರ ಸರ. ಸೋಮ ಉಸಿರು ಬಿಗಿ ಹಿಡಿದು ಮಲಗಿದ್ದ. ತನ್ನ ರೂಮಿನ ಬಾಗಿಲ ಕೆಳಗಿನಿಂದ ನೋಡಿದ. ಹೊರಗಡೆ ಯಾರೋ ನಿಂತಿದ್ರು. ಅವರ ನೆರಳು ರೂಮಿನೊಳಗೆ ಬೀಳ್ತಿತ್ತು. ಸೋಮ್, ಮಲಗಿದ್ಯಾ ಕಂದ? ಇಲ್ಲ ಅಮ್ಮ, ಎಚ್ಚರ ಇದ್ದೀನಿ. ಏನಾಯ್ತು? ಏನಾದ್ರೂ ಬೇಕಿತ್ತಾ? ನಂಗೆ ನಿದ್ದೆ ಬರ್ತಿಲ್ಲ ಸೋಮು. ಯಾಕೋ ಚಳಿ ಆಗ್ತಿದೆ. ನಾನು ನಿನ್ನ ರೂಮಲ್ಲೇ ಬಂದು ಮಲಗಲ? ಸೋಮನಿಗೆ ಆಶ್ಚರ್ಯ ಆಯ್ತು. ಅಮ್ಮ ಯಾವತ್ತೂ ಹೀಗೆ ಕೇಳಿದವ್ರಲ್ಲ. ಆದ್ರೂ ಅಮ್ಮನಿಗೆ ಭಯ ಆಗಿರ್ಬೇಕು ಅಂತ ಅನ್ಕೊಂಡ. ಬಾ ಅಮ್ಮ, ಬಾಗಿಲ್ ಹಾಕಿಲ್ಲ, ತಳ್ಳು ಸಾಕು. ಬಾಗಿಲು ತೆಗೀತು. ಕತ್ತಲಲ್ಲಿ ರತ್ನಮ್ಮ ಒಳಗೆ ಬಂದ್ರು. ಆದ್ರೆ ಅವರು ನಡೀತಿರೋ ರೀತಿ ವಿಚಿತ್ರವಾಗಿತ್ತು. ಕುಂಟುತ್ತಾ ಕುಂಟುತ್ತಾ ತಲೆ ತಗ್ಗಿಸಿಕೊಂಡು ಬಂದ್ರು. ಬಂದು ಸೋಮನ ಮಂಚದ ಪಕ್ಕದಲ್ಲಿ ಕೂತ್ರು. ಸೋಮನಿಗೆ ಯಾಕೋ ವಾಸನೆ ಬಂತು. ಅದು ಊದಿನ ಕಡ್ಡಿ ವಾಸನೆ ಅಲ್ಲ, ಅದು ಕೆಸರಿನ ವಾಸನೆ, ಕೊಳೆತ ಎಲೆಯ ವಾಸನೆ. ಅಮ್ಮ, ಯಾಕೊಂಥರ ವಾಸನೆ ಬರ್ತಿದೆ? ನೀನ್ ಸ್ನಾನ ಮಾಡಿ ಮಲಗಿಲ್ವಾ? ಅದು ಮಳೆ ನೀರ್ ಸೋಮ. ಮನೆಯೊಳಗ್ ನೀರ್ ಬಂದಿದೆ, ಅದಕ್ಕೆ ವಾಸನೆ. ನೀರು ಬಂದಿದ್ಯಾ? ಎಲ್ಲಿ? ನಾನು ಮಲಗುವಾಗ ಎಲ್ಲ ಒಣಗಿತ್ತಲ್ಲ. ಅದು ಈಗ ಬಂತು ಸೋಮು. ಕಾಡಿನಿಂದ ಬಂತು, ನಿನ್ನ ಹಿಂದೆಯೇ ಬಂತು. ಸೋಮನ ಎದೆಯಲ್ಲಿ ಬಾಂಬ್ ಸಿಡಿದ ಹಾಗಿತ್ತು. ನಿನ್ನ ಹಿಂದೆಯೇ ಬಂತು ಅಂದ್ರೆ ಇವ್ರು ಏನ್ ಹೇಳ್ತಿದ್ದಾರೆ? ಸೋಮ ಮೆಲ್ಲಗೆ ಟಾರ್ಚ್ ತಗೊಂಡು ಆನ್ ಮಾಡಿದ. ಅಮ್ಮ, ಮುಖ ತೋರಿಸು. ಯಾಕ್ ಸೋಮ, ನನ್ ಮುಖ ನಿನ್ಗೆ ಗೊತ್ತಿಲ್ವಾ? ಲೈಟ್ ಆಫ್ ಮಾಡು, ಕಣ್ಣಿಗೆ ಚುಚ್ಚುತ್ತೆ. ಇಲ್ಲ, ನಿನ್ ಮುಖ ತೋರಿಸು. ನೀನ್ ವಿಚಿತ್ರವಾಗಿ ಮಾತಾಡ್ತಿದ್ಯಾ. ಸೋಮ ಟಾರ್ಚ್ ಬೆಳಕನ್ನ ಅಮ್ಮನ ಕಾಲಿನ ಮೇಲೆ ಬಿಟ್ಟ. ಅಲ್ಲಿ ಆಘಾತ ಕಾದಿತ್ತು. ಅಮ್ಮನ ಕಾಲಿಗೆ ಗೆಜ್ಜೆ ಇರ್ಲಿಲ್ಲ ಮತ್ತು ಅಮ್ಮನ ಕಾಲುಗಳು ನೆಲಕ್ಕೆ ತಾಕ್ತಿರ್ಲಿಲ್ಲ. ಗಾಳಿಯಲ್ಲಿ ತೇಲ್ತಿದ್ವು ಮತ್ತು ಸೀರೆಯ ಅಂಚಿನಿಂದ ಹನಿ ಹನಿ ಕಪ್ಪು ಬಣ್ಣದ ನೀರು ಸೋರುತ್ತಿತ್ತು. ನೀನು ನನ್ನ ಅಮ್ಮ ಅಲ್ಲ. ಯಾರು ನೀನು?
ಹೊರಗೆ ಹೋಗು. ನಾನು ಯಾರು ಅಂತ ನಿನಗೆ ಗೊತ್ತು ಸೋಮ. ನಾನು ಗೌರಿ. ನಿನ್ನ ಅಮ್ಮನ ರೂಪನ ನಿನಗಿಷ್ಟ ಅಲ್ವಾ? ಅದಕ್ಕೆ ಹೀಗೆ ಬಂದೆ. ಶಿವನೇ, ಕಾಪಾಡು. ಅಮ್ಮ ಎಲ್ಲಿದ್ಯಾ? ಕಾಪಾಡು ಅಮ್ಮ. ನಿನ್ನ ಅಮ್ಮನ ಕರೀತಿದ್ಯಾ? ಅವಳು ಹೊರಗಡೆ ಇದ್ದಾಳೆ, ಕೇಳಿಸ್ಕೋ. ಸೋಮ, ಸೋಮ, ಬಾಗಿಲ್ ತೆಗಿ ಮಗ್ನೆ. ನಾನು ಅಮ್ಮ ಬಂದಿದ್ದೀನಿ. ಪಕ್ಕದ ಮನೆ ಗೌರಮ್ಮನ ಹತ್ರ ಹೋಗಿದ್ದೆ. ಬಾಗಿಲ್ ಲಾಕ್ ಆಗಿದೆ. ಮಳೆ ಬರ್ತಿದೆ, ಬಾಗಿಲ್ ತೆಗಿಯೋ. ಏನು, ಹೊರಗಡೆ ಅಮ್ಮ ಇದ್ದಾಳೆ? ಹಾಗಾದ್ರೆ ನನಗೂಟ ಬಡಿಸಿದ್ಯಾರು? ನನ್ನ ಜೊತೆ ಮಾತಾಡಿದ್ಯಾರು? ಈಗ ನನ್ನ ಪಕ್ಕ ಕೂತಿರೋದ್ಯಾರು? ಕನ್ಫ್ಯೂಸ್ ಆಯ್ತಾ ಸೋಮ್? ಊಟ ಬಡಿಸಿದ್ದು ನಾನೇ, ನಿನ್ನ ತಲೆ ಸವರಿದ್ದು ನಾನೇ. ಈಗ ಹೇಳು, ನೀನು ಯಾರನ್ನ ನಂಬ್ತೀಯ? ಹೊರಗೆ ಮಳೆಯಲ್ಲಿ ನಿಂತಿರೋ ಅಮ್ಮನ್ನ, ಅಥವಾ ಒಳಗಡೆ ಬೆಚ್ಚಗೆ ಕೂತಿರೋ ಈ ಅಮ್ಮನ್ನ? ಅಯ್ಯೋ ಮೋಸ! ನೀನು ದೇವಸ್ಥಾನದಿಂದಲೇ ನನ್ನ ಜೊತೆ ಬಂದಿದ್ಯಾ? ನಾನು ನಿನ್ನ ಕೈಯಾರೆ ಊಟ ಮಾಡಿದೆ. ಛೆ! ಸೋಮ ಮಂಚದಿಂದ ಹಾರಿ ಬಾಗಿಲ ಕಡೆ ಓಡಿದ. ಆದ್ರೆ ರೂಮಿನ ಬಾಗಿಲು ತಾನಾಗಿಯೇ ಠಪ್ ಅಂತ ಬಂದಾಯ್ತು. ಈಗ ಸೋಮ ಮತ್ತು ಆ ದೆವ್ವ ಒಂದ್ ರೂಮಲ್ಲಿ ಲಾಕ್ ಆಗಿದ್ರು. ಹೊರಗಡೆ ನಿಜವಾದ ಅಮ್ಮ ಬಾಗಿಲು ಬಡಿತಿದ್ಲು. ಒಳಗಡೆ ಈ ಮಾಯಾವಿ ಅಮ್ಮ ಎದ್ದು ನಿಂತಿದ್ಲು. ಎಲ್ಲಿ ಗೋಡ್ತೀಯ ಸೋಮ? ಆಟ ಇನ್ನೂ ಮುಗ್ದಿಲ್ಲ. ನೀನ್ ಬಾಗಿಲ್ ತೆಗೆದ್ರೆ ಹೊರಗಿರೋದು ಒಳಗ್ ಬರುತ್ತೆ. ತೆಗೀಲಿಲ್ಲ ಅಂದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಏನ್ ಮಾಡ್ತೀಯ ಈಗ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಂತ್ರ ಹೇಳಿದ್ರೆ ನಾನು ಹೋಗಲ್ಲ ಸೋಮ. ಇದು ದೇವಸ್ಥಾನ ಅಲ್ಲ, ಇದು ನಿನ್ನ ಮನೆ. ಇಲ್ಲಿ ನನ್ನದೇ ದರ್ಬಾರು. ರೂಮ್ ಪೂರ್ತಿ ಕತ್ತಲು. ಆ ದೆವ್ವ ಇವನನ್ನೇ ನೋಡುತ್ತಿತ್ತು. ಹೊರಗಡೆ ಬಾಗಿಲು ಬಡಿಯುವ ಶಬ್ದ ಇನ್ನೂ ಜೋರಾಯ್ತು. ಸೋಮ, ಕಾಪಾಡು ಮಗನೇ, ದೆವ್ವ ನನ್ನ ಹಿಂದಿದೆ ಅಂತ ಹೊರಗಿನ ಅಮ್ಮ ಕಿರುಚುತ್ತಿದ್ಲು. ಈಗ ಸೋಮ ಯಾರನ್ನ ಕಾಪಾಡಬೇಕು? ಹೊರಗಿರೋ ಅಮ್ಮನ್ನ, ಅಥವಾ ತನ್ನ ಪ್ರಾಣವನ್ನ, ಅಥವಾ ಇಬ್ರೂ ಒಂದೇನಾ? ಸಾಧು ಮಹಾರಾಜ್, ನೀವು ಹೇಳಿದ್ದು ನಿಜ. ನಾನು ಬಚಾವಾಗ್ಲಿಲ್ಲ, ನಾನು ಸಿಕ್ಕಾಕೊಂಡೆ. ಆಗ ಸಡನ್ ಆಗಿ ರೂಮಿನ ಕಿಟಕಿಯ ಗಾಜು ಒಡೆದು ಹೋಯ್ತು. ಅಲ್ಲಿ ಹೊರಗಡೆ ಒಂದು ಕೈ ಕಾಣಿಸಿತು. ಸೋಮ ತಿರುಗಿ ನೋಡಿದ. ಮಿಂಚಿನ ಬೆಳಕಿನಲ್ಲಿ ಆ ಮುಖ ಕಾಣಿಸ್ತು. ಅದು ಆ ಸಾಧು ಮಹಾರಾಜ್. ಆದ್ರೆ ಸಾಧುಗಳ ಕಣ್ಣು ಕೆಂಪಾಗಿತ್ತು. ಅವರು ಸೋಮನನ್ನ ನೋಡಿ ನಗ್ತಿದ್ರು. ಬಾಗ್ಲು ತೆಗಿ ಸೋಮ, ಗೌರಿ ನಿನಗೋಸ್ಕರ ಕಾಯ್ತಿದ್ದಾಳೆ. ನಾವಿಬ್ರೂ ಬಂದಿದ್ದೀವಿ. ಸೋಮನಿಗೆ ಪ್ರಜ್ಞೆ ತಪ್ಪುವ ಹಾಗಾಯ್ತು. ಒಳಗಡೆ ದೆವ್ವ ಅಮ್ಮ, ಹೊರಗಡೆ ಅಮ್ಮ, ಕಿಟಕಿಯಲ್ಲಿ ದೆವ್ವವಾಗಿರೋ ಸಾಧು. ಹಾಗಾದ್ರೆ ದೇವಸ್ಥಾನದಲ್ಲಿ ಏನಾಯ್ತು? ನಿಜವಾದ ಸಾಧು ಸತ್ತೋದ್ರ? ಇವ್ರು ದೆವ್ವನ? ಇಡೀ ರಾಂಪುರ ಹಳ್ಳಿಯೇ ಇವತ್ತು ಸ್ಮಶಾನ ಆಗಿತ್ತಾ? ಸೋಮ ಅನ್ಕೊಂಡಿದ್ದ ತಾನು ಮನೆಗ್ ಸೇಫ್ ಆಗಿ ಬಂದೆ ಅಂತ. ಆದ್ರೆ ಅವನಿಗ್ ಗೊತ್ತಿರ್ಲಿಲ್ಲ, ಅವನು ಮನೆಗ್ ಕರ್ಕೊಂಡ್ ಬಂದಿದ್ದು ಬರೀ ಎತ್ತಿನ ಗಾಡಿಯಲ್ಲ, ಒಂದು ಇಡೀ ಸ್ಮಶಾನವನ್ನೇ ಅಂತ. ಮನೆಯೊಳಗಿರೋದು ಅಮ್ಮನ ರೂಪದ ದೆವ್ವ. ಹೊರಗಡೆ ಬಾಗ್ಲು ಬಡಿಯುತ್ತಿರೋದು ಯಾರು ಅಂತ ಗೊತ್ತಿಲ್ಲ. ಕಿಟಕಿಯಿಂದ ಬಂದಿರೋ ಸಾಧು ಬೇರೆ ನಗ್ತಿದ್ದಾನೆ. ಈಗ ಸೋಮನ ಗತಿ ಏನು? ಸೋಮ ಬದುಕಿ ಉಳಿತಾನ, ಅಥವಾ ಗೌರಿಯ ಪ್ರತೀಕಾರಕ್ಕೆ ಇಡೀ ಮನೆ ಬಲಿಯಾಗುತ್ತಾ? ಮತ್ತು ಆ ಸಾಧು, ಅವರು ನಿಜವಾಗ್ಲೂ ಕಾಪಾಡೋಕೆ ಬಂದಿದ್ದಾರಾ? ಅಥವಾ ಅವರು ಕೂಡ ಈಗ ಗೌರಿಯ ಗುಲಾಮ್ರಾಗಿದ್ದಾರಾ? ಈ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ರೆ ನಿಮ್ಮ ಗುಂಡಿಗೆ ಗಟ್ಟಿ ಮಾಡ್ಕೊಂಡು ಕಾಯಿರಿ. ಅಂತಿಮ ಅಧ್ಯಾಯ ಭಾಗ 4ಕ್ಕೆ